ಇದಕ್ಕೆ ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ 3 ವರ್ಷ ಕಂಪ್ಲೀಟ್ ಆಗಿದೆ. 3 ವರ್ಷ ಆರಿದ್ರೆ ಮಳೆಗೆ 3 ವರ್ಷ ಕಂಪ್ಲೀಟ್ ಆಗಿದೆ. ಆರಿದ್ರೆ ಮಳೆಗೆ 3 ವರ್ಷ ಕಂಪ್ಲೀಟ್ ಆಗಿದೆ. ಅಂದ್ರೆ 3 ವರ್ಷದಿಂದ ನೀವು ಜೀವಾಮೃತನೇ ಆಗ್ತಾ ಇದ್ದೀರಿ? ಹೌದು ಸರ್. ಜೀವಾಮೃತ 15 ದಿನಕ್ಕೊಂದ್ಸಲಿ 1-2 ಲೀಟರ್ ಜೀವಾಮೃತ ಒಂದಕ್ಕೆ ಹಾಕ್ತೀವಿ ಸರ್. ಈ ತರ ಸಿಂಪಡಣೆ ಮಾಡ್ತೀವಿ. ಫುಲ್ ಬುಡಕ್ಕೆ ಹಾಕ್ಬಾರ್ದು, ಈ ತರ ಸಿಂಪಡಣೆ. ಈ ತರ ಅಂದ್ರೆ ಬುಡದಿಂದ ನೀವು 1.5 1 ಅಡಿ ಬಿಟ್ಟು ಬುಡದಿಂದ ಈ ಕಡೆಗೆ ಹಾಕಿದ್ರೆ ಆಯ್ತು. ತೇವಾಂಶ ಇರಬೇಕು. ಈ ತರ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡಿದ್ರೆ ಅದೇ ನಮಗೆ ಗೊಬ್ಬರ ಆಗುತ್ತೆ. ಮತ್ತೆ ಈ ತೇವಾಂಶ ಆರಲ್ಲ. ಜಾಸ್ತಿ ನೀರು ಕೊಡಬಾರ್ದು. ಸುಳಿ ಈ ಕೊಳೆ ರೋಗ ಅಂತಾರಲ್ಲ, ನಮ್ದು ನಾವು ಒಂಚೂರು ನೀರು ಜಾಸ್ತಿ ಕೊಟ್ಟು ನಮ್ದು ಒಂದು 10-15 ಗಿಡ ಹೋಗಿದೆ. ಅಲ್ಲಲ್ಲಿ ನೀರು ಜಾಸ್ತಿ ಕೊಟ್ಟಷ್ಟು ಇಲ್ಲಿ ಕೆಳಗಡೆ ಬೇರ್ಗೆ ಉಸಿರಾಡಕ್ ಜಾಗ ಇಲ್ದಾಗ ಅಲ್ಲಿ ಒಣಗೋಗುತ್ತೆ. ಈಗೆಲ್ಲ ಹೇಳ್ತಾರೆ ಸುಳಿ ಒಣಗುತ್ತು ಅಂತ. ಸುಳಿದು ತಪ್ಪಲ್ಲ, ಇಲ್ಲಿ ನಮ್ದು ತಪ್ಪು. ಮಳೆಗಾಲದಲ್ಲಿ ಅತಿ ಹೆಚ್ಚು ಜೀವಾಮೃತ ಕೊಡಬೇಕು ಎಲ್ಲಾ ಫಸಲುಗಳು. ಬೇಸಿಗೆ ಕಾಲದಲ್ಲಿ ಕಮ್ಮಿ ಕೊಟ್ರೆ ನಡೆಯುತ್ತೆ. ಅಂದ್ರೆ ಈಗ ಎಷ್ಟು ಹಾಕ್ಬೇಕು ಸರ್ ಒಂದು ಗಿಡಕ್ಕೆ? 2 ಲೀಟರ್ ಕೊಟ್ರೆ ಸಾಕು. 2 ಲೀಟರ್ ಅಷ್ಟೇ ಸಾಕು? 2 ಲೀಟರ್ ಕೊಟ್ರೆ ಸಾಕು. ತಿಂಗಳಿಗೆ ಒಂದ್ಸಲಿ ಫಸ್ಟ್ 3 ತಿಂಗಳು ಕೊಡಬೇಕು. ಆಮೇಲೆ 3 ತಿಂಗಳಿಗೆ ಒಂದ್ಸಲಿ ಕೊಟ್ರೆ ನಡೆಯುತ್ತೆ. ಆಮೇಲೆ 6 ತಿಂಗಳಿಗೆ ಒಂದ್ಸಲಿ ಕೊಟ್ರೆ ಸಾಕು. ಒಳ್ಳೆ ಇಳುವರಿ ಬರುತ್ತೆ. ನೋಡಿ, ನಮ್ದು ಏನ್ ತುಂಬಾ ದಿವಸ ಏನಾಗಿಲ್ಲ, 3 ವರ್ಷ ಕಂಪ್ಲೀಟ್ ಆಗಿದೆ. ಬರೀ 2 ಲೀಟರ್ ಜೀವಾಮೃತ ಕೊಟ್ಟು ಇದು ಯಾವ್ದು ಗೊಬ್ಬರ ಹಾಕಿಲ್ಲ, ಏನಿಲ್ಲ. ನಾಟಿ ಮಾಡಿದಾಗಿಂದನೂ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ. ಯಾವ್ದು ಫರ್ಟಿಲೈಸರ್ ಏನು ಯೂಸ್ ಮಾಡಿಲ್ಲ, ಯಾವ್ದು ಸ್ಪ್ರೇನು ಮಾಡಿಲ್ಲ ನಾನು. ಯಾವ ಕೀಟನಾಶಕನೂ ಬಂದಿಲ್ಲ. ವೈಟ್ ಚಿಪ್ಸ್ ಬಂದಿಲ್ಲ, ರೆಡ್ ಬಂದಿಲ್ಲ, ಯಾವುದು ಬಂದಿಲ್ಲ.